ವೆಲ್ಕಮ್ ಟು 91 ಸ್ಟೋರೀಸ್. ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ 91 ಸ್ಟೋರೀಸ್ ರಾಮನಗರ ಜಿಲ್ಲೆ. ಇದು ವಿಶ್ವಪ್ರಸಿದ್ಧ ಗೊಂಬೆಗಳ ನಾಡು, ಆಟಿಕೆಗಳ ನಾಡು. ಮೈಸೂರು ಮತ್ತೆ ಶ್ರೀರಂಗಪಟ್ಟಣ ಆಳ್ವಿಕೆ ಮಾಡಿದಂತಹ ಟಿಪ್ಪು ಸುಲ್ತಾನ್ ಗುಡಿಗಳ ಕೈಗಾರಿಕೆಗಳನ್ನ ಪ್ರೋತ್ಸಾಹ ಮಾಡಿದಾನೆ ಅಂತ ಇತಿಹಾಸದಲ್ಲಿ ನಾವು ನೋಡ್ಬೋದು. ಅದೇ ಚನ್ನಪಟ್ಟಣ. ನಾವು ಮೈಸೂರು ಮತ್ತೆ ಬೆಂಗಳೂರು ಹಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈಗ ನಾವಿದ್ದೀವಿ. ಬಿಸಿಲು ಜಗಜಗನೆ ಜಾಸ್ತಿ ಆಗ್ತಾ ಇದೆ, ಬಿಸಿಲಿನ ಬೇಗೇನು ಜಾಸ್ತಿ ಆಗ್ತಾ ಇದೆ. ಮಧ್ಯಾಹ್ನ ಊಟಕ್ಕೆ ನಾವು ಹೋಟೆಲ್ನ ಹುಡ್ಕೊಂಡು ಸಾಕಷ್ಟು ದೂರ ಬರೋಣ ಹೋಗ್ತಾ ಇರ್ತೀವಿ. ಆ ಹೋಟೆಲ್ ಹುಡ್ಕೊಂಡೆ ನಾವು ಬಂದಾಗ ಸಿದ್ಧ ಹೋಟೆಲ್ ಶ್ರೀ ಮಂಜುನಾಥ ದರ್ಶಿನಿ. ಬನ್ನಿ ಆ ಹೋಟೆಲ್ಗೆ ಹೋಗಿ ಊಟನ ಸವಿಯೋಣ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಶ್ರೀ ಮಂಜುನಾಥ ದರ್ಶನ್ ನಮ್ಗೆ ಹೋಟ್ಲ್ ಸಿಕ್ಕಿದೆ. ಇಲ್ಲಿ ಏನೇನ್ ಸಿಗುತ್ತೆ ಅಂತ ಬನ್ನಿ ಕೇಳೋಣ. ಹೋಟೆಲ್ ಮಾಲೀಕರನ್ನ ನಾವು ಮಾತಾಡ್ಸೋಣ. ಅಮ್ಮ ನಮಸ್ತೆ. ಅಮ್ಮ ತಮ್ಮ ಹೆಸರು? ಅಶ್ವಿನಿ. ಅಮ್ಮ ಹೋಟೆಲ್ ಹೆಸರೇನಮ್ಮ? ಶ್ರೀ ಮಂಜುನಾಥ ದರ್ಶಿನಿ. ಯಾವಾಗ ಶುರು ಆಯ್ತಮ್ಮ? 7 ವರ್ಷ ಆಯ್ತು. 7 ವರ್ಷ ಆಯ್ತಾ? ಏನೇನ್ ಸಿಗುತ್ತಮ್ಮ? ಮಧ್ಯಾಹ್ನ ಮುದ್ದೆ ಊಟ ಸಿಗುತ್ತೆ, ಅನ್ನ Okay. ಸಾಂಬಾರ್, ಚಪಾತಿ ಊಟ, ಪರೋಟ ಊಟ, ಮಜ್ಜಿಗೆ. ಮತ್ತೆ ಬೆಳೆ ದಿವಸನೂ ಸಿಗುತ್ತೆ ಅಂತ ಹೇಳಿ ಕೇಳ್ಪಟ್ಟಿದ್ದೆ. ಅದು ಎಷ್ಟೊತ್ತು? ಬೆಳಗ್ಗೆ ಬೆಳಿಗ್ಗೆ ಹೊತ್ತು ಸಿಗುತ್ತಾ? ಬೆಣ್ಣೆ ದೋಸೆಯಲ್ಲಿ ಏನೇನ್ ಹಾಕೊಡ್ತೀರಮ್ಮ? ಅದು ಬೆಳಗಿನ ಟಿಫನ್ ಏನೇನ್ ಸಿಗುತ್ತೆ? ಬೆಳಗ್ಗೆ ದೋಸೆ ಮಾಡ್ತೀವಿ, ಪಲ್ಯ, ಚಟ್ನಿ, ಮತ್ತೆ ಚಿತ್ರಾನ್ನ, ರೈಸ್ ಬಾತು, ಇಡ್ಲಿ ಮಾಡ್ತೀವಿ. ಇಡ್ಲಿ ಮಾಡ್ತೀರಾ? ಟೈಮಿಂಗ್ಸ್ ಅಮ್ಮ? ಬೆಳಗ್ಗೆ 6 o'clock ಬರ್ತೀವಿ. 6 6 ಗಂಟೆಯಿಂದ ಟಿಫನ್ ಟೈಮಿಂಗ್ಸ್? ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. Okay. 8 ಗಂಟೆಯಿಂದ 11 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಊಟ ಸ್ಟಾರ್ಟ್ ಆದ್ರೆ 3 ಗಂಟೆ 4 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ ಊಟನಮ್ಮ? ಮಧ್ಯಾಹ್ನ ಮುದ್ದೆ ಊಟ, ಅನ್ನ ಸಾಂಬಾರ್, ಚಪಾತಿ ಊಟ, ಪರೋಟ ಊಟ. ಕೇಳಿದ್ರಲ್ವಾ, ನಾವು ಫಾಸ್ಟ್ ಫುಡ್, ಫ್ರೈಡ್ ರೈಸ್, ಗೋಬಿ, ನೂಡಲ್ಸ್, ಬಿರಿಯಾನಿ ಇವೆಲ್ಲ ನಾವು ತಿಂದಿರ್ತೀವಿ. ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ನಿಮ್ಗೆ ಗೊತ್ತು. ಆದ್ರೆ ಮಧ್ಯಾಹ್ನ ಊಟಕ್ಕೆ ಬಿಸಿ ಮುದ್ದೆ ನಮ್ಮ ಮನೆಯಲ್ಲೇ ಮಾಡಿರುವಂತದ್ದು ಸಿಕ್ಕಿದ್ರೆ ಹೇಗಿರುತ್ತಲ್ವಾ? ಚೆನ್ನಾಗಿರುತ್ತಲ್ವಾ? ಅದು ಒಲೆಯಲ್ಲಿ ಮಾಡಿರುವಂತದ್ದು ಮುದ್ದೆ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಉಪ್ಸಾರು, ಅದಕ್ಕೆ ಮುದ್ದೆ. ಉಪ್ಸಾರು, ಮುದ್ದೆ, ತರಕಾರಿ ಪಲ್ಯ. ಒಂದ್ ಮುದ್ದೆ ತಗೊಂಡಿದ್ರ ಅಷ್ಟೇನೆ? ಸಿಂಗಲ್ ಸ್ವಲ್ಪ ಇದೆ ಅಷ್ಟು. ಅಣ್ಣ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸಿದ್ದಪ್ಪಾಜಿ. ಮಂಜುನಾಥ ದರ್ಶಿನಿ ಎಷ್ಟು ಸಮಯದಿಂದ ನಿಮ್ಗೆ ಗೊತ್ತು? ನಾವು ಒಂದು 7-8 ವರ್ಷದಿಂದ ತಗೊಳ್ತೇವೆ. ಏನ್ ಸ್ಪೆಷಲ್ ಅಣ್ಣ ಇಲ್ಲಿ? ಸ್ಪೆಷಲ್ ಅಂದ್ರ ಮಾಮೂಲಿ ಬೆಳಿಗ್ಗೆ ಹೊತ್ತು ನಾಷ್ಟ. ಓಕೆ. ಸೌದೆ ಎಲ್ಲರೂ ಮಾಡ್ತಾರ. ಸೌದೆ ಒಲೆ. ಇಲ್ಲಿ ರುಚಿ ಬರೋದಕ್ಕೆ ಕಾರಣ ಸೌದೆ ಒಲೆ. ಸೌದೆ ಒಲೆ ಮೇನ್ ಸೌದೆ ಒಲೆ. ನೀವ್ ಇಲ್ಲಿ ಬಂದಾಗ ಸ್ಪೆಷಲ್ ಆಗಿ ನೀವೇನ್ ತಗೊಳ್ತೀರಾ? ದೋಸೆ ತಗೊಳ್ತೀವಿ ಬೆಳಿಗ್ಗೆ ಹೊತ್ತು, ಇಡ್ಲಿ, ಉಪ್ಸಾರು, ಮುದ್ದೆ. ಓಕೆ. ಸೊಪ್ಪು ಸಾರು ಮಾಡ್ತಾರ, ಅದಕ್ಕೆ ನಿಮ್ಮ ಮನೆಯಲ್ಲಿ ಮಾಡಿರೋ ತರಾನೇ ಇರುತ್ತಾ? ಮನೇಲಿ ಮಾಡಿರ್ತಾರೆ ಇರ್ತದೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯಂದ್ರು ಹೇಗ್ ಮಾಡ್ತಾರೋ ಅಷ್ಟೇ ಅಚ್ಚುಕಟ್ಟಾಗಿ ಒಲೆನಲ್ಲಿ ಇವ್ರು ಮಾಡ್ಕೊಡ್ತಾರೆ. ಅಷ್ಟಾಗಿ ನಾನೇ ಮಾತಾಡ್ತೀನಿ ಅಂತೇಳಿ ಮಂಜಣ್ಣ ಮುಂದೆ ಬಂದಿದಾರ. ಹೇಳಿ ಅಣ್ಣ, ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಹೋಟ್ಲು? ನಮ್ಗೊಂದ್ 4-5 ವರ್ಷದಿಂದ ಪರಿಚಯ. ನೀವು ಏನು ತಗೊಳ್ತೀರಾ ಇಲ್ಲಿ? ಬೆಣ್ಣೆ ದೋಸೆ, ಎಣ್ಣೆ ದೋಸೆ, ಪಲ್ಯ, ತಿರ್ಗಿ ಮಧ್ಯಾಹ್ನ ಉಪ್ಸಾರು, ಮುದ್ದೆ ಊಟ, ತಿರ್ಗಾ ಸಾಂಬಾರು ಎಲ್ಲ ಇರುತ್ತೆ. ನೀವು ಈ ಕಡೆ ಬಂದಾಗ ಕಂಪಲ್ಸರಿ ಇಲ್ಲಿ ನೀವು ಊಟ ಮಾಡೇ ಮಾಡ್ತೀರಾ? ಇವ್ರಿಗೆಲ್ಲ ರೈಸ್ ಕಡಿಸ್ಕೊಂಡಿ ಸಾಕ. ಇನ್ನು ನೀವು ಪಾರ್ಸಲ್ 4 ಪಾರ್ಸಲ್ ಮುಗಿಸ್ಕೊಂಡು ಹೋಗ್ತೀವಿ. ಬಂದಾಗ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀರಾ? ಮತ್ತೆ ಇಲ್ಲಿ ರುಚಿ ಎಲ್ಲ ಹೇಗಿದೆಯಣ್ಣ? ಸೂಪರ್ ಸರ್.
ಚೆನ್ನಾಗಿದೆ ರುಚಿ. 4 2 ಹಾಕು. ಮನೆಯವ್ರ ತರಾನೇ ಇರುತ್ತಾ? ಹೌದೌದು, ಸೋಡಾ ಇಲ್ಲ ಏನಿಲ್ಲ, ಸೋಡಾ ಗಿಡ ಚೆನ್ನಾಗಿದೆ, ಏನು ಹಾಕಲ್ಲ. ಚೆನ್ನಾಗಿದೆ. ತಮ್ಮ ಹೆಸರಮ್ಮ? ಶೋಭಾ. ಆ, ನೀವು ಅಕ್ಕ ತಂಗಿರಮ್ಮ ಇಬ್ರು? ಅಕ್ಕ ತಂಗಿರಂಗೆ ಇದೀವಿ. ನಾನ್ ಕೆಲ್ಸಕ್ ಬರ್ತೀನಿ. ಓಕೆ. ಮಂಜುನಾಥ್ ದರ್ಶನ್ ಹೇಗ್ ಶುರು ಆಯ್ತಮ್ಮ? ನಾವು 4 ವರ್ಷ ಆಯ್ತು ಇಲ್ಲಿ ಬಂದು ಕೆಲ್ಸ. ಓಕೆ. ಹೇಗ್ ಸ್ಟಾರ್ಟ್ ಮಾಡಿದ್ರಿ? ಚಿಕ್ಕ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿದ್ದು, ನಾವೊಬ್ರೆ ಮಾಡ್ಕೊಳ್ಳೋಣ ಅಂತ. ಇವಾಗ ನಾವು ಸೇರ್ಕೊಂಡ್ ಮಾಡ್ಕೊಳ್ತೀವಿ. ನೀವು ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟ್ ಮಾಡಿದ್ದೇನು? ಟಿಫನ್ ಅಂತ ಸ್ಟಾರ್ಟ್ ಮಾಡಿದ್ರ ಇಲ್ಲ ಮಧ್ಯಾಹ್ನದ ಮುದ್ದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರ? ಮುದ್ದೆ ಊಟ ನಾಷ್ಟ ಎರಡೂನು. ಚೆನ್ನಾಗಿ ಏನ್ ಹೋಗ್ತಾ ಇದೆಯಮ್ಮ ಇಲ್ಲಿ ಸ್ಪೆಷಲ್ ಆಗಿ? ಮುದ್ದೆ ಊಟ, ಅನ್ನ ಸಾಂಬಾರು, ಚಪಾತಿ ಊಟ. ಪಾರ್ಸಲ್ ಜಾಸ್ತಿ ಹೋಗುತ್ತೆ ಇಲ್ಲಿ. ನಾನ್ ಕೇಳ್ಪಟ್ಟೆ, ಇಲ್ಲಿ ಗ್ರಾಹಕರನ್ನ ನಾನು ಮಾತಾಡಿಸಿದಾಗ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ ಪಾರ್ಸಲ್ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇನ್ ಕೇಸ್ ನೀವು ರಾಮನಗರದಿಂದ ಚನ್ನಪಟ್ಟಣ ಕಡೆ ಹೋಗೋದಿದ್ರೆ, ನೀವು ಪಾರ್ಸಲ್ ಏನಾದ್ರು ನಿಮಗ್ ಬೇಕಾಗಿದ್ರೆ ಅಮ್ಮ ನೀವು ನಂಬರ್ ಕೊಟ್ರ ಅವರು ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೆ. ಮೊದ್ಲೇ ನಂಬರ್ ಹೇಳಿ ಅಮ್ಮ. 74 ಓಕೆ. 11 27 3754. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀವಿ. ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಏನ್ ಪಾರ್ಸಲ್ ಬೇಕೋ, ಮುದ್ದೆ ಬೇಕಾ, ರೈಸ್ ಬೇಕಾ, ಏನ್ ಬೇಕಾದ್ರೂ ನೀವು ಮೊದ್ಲೇ ನೀವು ಕಾಲ್ ಮಾಡಿ ಹೇಳಿದ್ರೆ ಅವರು ಕಟ್ಟಿಟ್ಟಿರ್ತಾರೆ. ಇಲ್ಲಿ ನಾವು ಊಟ ಮಾಡಿದಾಗ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ರಾಗಿ ಮುದ್ದೆಯಲ್ಲಿ ಸ್ಪೆಷಲ್ ಆಗಿ ರಾಗಿ ಹಿಟ್ಟು ಮಾತ್ರ ನೀವು ಬಳಸಿದ್ರ. ತುಂಬಾ ಅದು ಸಾಫ್ಟ್ ಆಗಿತ್ತು ಆ ಮುದ್ದೆ. ಮತ್ತೆ ಅದ್ರ ಜೊತೆಗೆ ಉಪ್ಸಾರು ಕೊಟ್ಟಿದ್ರಿ. ನಮ್ಮನೇಲಿ ಉಪ್ಸಾರು ಅಂತ ಹೇಳಿದ್ರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ನಾವು ಬಂದು ಬೆಂಗಳೂರು ಕಡೆ, ಕೋಲಾರ. ಇನ್ನು ಅದ್ರ ಜೊತೆಗೆ ನೀವು ಪಲ್ಯ ಕೊಟ್ಟಿದ್ರೆ. ಹೌದು, ಈ ಬಿಸಿಲಿಗೆ ನಾವು ರಾಗಿ ಮುದ್ದೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ತಂಪು, ಮತ್ತೆ ನಮಗೆ ಶಕ್ತಿ ಕೂಡ ಸಿಗುತ್ತೆ, ಪೌಷ್ಟಿಕರ ಆಹಾರ ಕೂಡ. ಹೌದು, ನಿಮ್ ಸೇವೆ ಈಗ ಇಲ್ಲಿ ನಿಮ್ಮ ಹೋಟೆಲ್ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಹೋಗ್ಲಿ, ಕಸ್ಟಮರ್ಸ್ ಈಗ ನಿರಂತರವಾಗಿ ಬರ್ತಾ ಇರ್ಲಿ. ಧನ್ಯವಾದಗಳು. ನೋಡಿ, ಈ ₹1 ನಾವು ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ಇದು ನಿಮಗೋಸ್ಕರ ಮಾಡ್ತಾ ಇರೋದು, ನಿಮ್ಮಿಂದ ನಿಮಗಾಗಿ ಅನ್ನೋ ಕಾರ್ಯಕ್ರಮನ ಇದು ನಿಮಗೋಸ್ಕರ ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಬಿಸ್ನೆಸ್ ಯಾವುದೇ ಆಗಿರ್ಬೋದು, ನಾವೇ ನಿಮ್ ಸ್ಥಳಕ್ಕೆ ಬಂದು ನಿಮ್ಮ ಬಿಸ್ನೆಸ್ ನ ಎಲ್ಲಾ ವಿಡಿಯೋ ಮಾಡಿ ನಾವೇ ಪ್ರಮೋಷನ್ ಮಾಡ್ಕೊಡ್ತೀವಿ. ಅದಕ್ಕೆ ಆಗುವಂತ ಖರ್ಚು ಕೇವಲ ₹1 ಮಾತ್ರ. ಮೇಡಮ್ ಅವ್ರು ಕೊಟ್ಟಿರೋದು ₹1, ನಾವು ತಗೊಂಡಿರೋದು ₹1. ಇದೇ ಇವತ್ತಿನ 91 ಸ್ಟೋರೀಸ್. ನಿಮ್ಮ ಏರಿಯಾದಲ್ಲೂ ನಿಮ್ಗೆ ಇಷ್ಟ ಆಗುವಂತ ಹೋಟ್ಲ್ ಯಾವ್ದಾನ ಇದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾವೇ ನಿಮ್ಮ ಏರಿಯಾಗೆ ಬಂದು ಆ ಹೋಟೆಲ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.